ಸಾಕಷ್ಟು ಅಕ್ಕಪಕ್ಕದಲ್ಲಿರುವಂತಹ ಗ್ರಾಮಸ್ಥರು ಅವರ ಮನೆಗೆ ಬಂದು ಅವರ ತಂದೆ ತಾಯಿಗಳಿಗೆ ಶುಭ ಕೋರ್ತಾ ಇರುವಂತದ್ದು. ಈಗ ಅವರ ತಾಯಿ ನಮ್ಮ ಜೊತೆಗಿದ್ದಾರೆ, ನಾವು ಅವ್ರನ್ನ ಮಾತಾಡಿಸ್ತೇವೆ ಕೂಡ. ಅಮ್ಮ, ಈಗ ಬಿಗ್ ಬಾಸ್ ಅಲ್ಲಿ ಕೂಡ ಗಿಲ್ಲಿ ಅವರು ವಿನ್ ಆಗಿದ್ದಾರೆ, ಹೇಗನ್ಸುತ್ತೆ ನಿಮ್ಗೆ ಅಂತ? ನಮಗ್ ತುಂಬಾ ಖುಷಿ ಆಯ್ತು ಕಣಪ್ಪ. ಅವರು ಈ ತರ ಬೆಳೆದಿರೋದು, ಈ ತರ ಇರೋದು ಅಂದ್ರೆ ಯಾವುದೋ ಒಂದು ಈ ಮೂಲೆಯಲ್ಲಿದ್ದವರು ಈ ತರ ಬಂದು ಈ ಕರ್ನಾಟಕ ಜನ ಸಂಪನ್ನ ಮಾಡಿಮ್ನಿ, ಈ ತರ ನಮ್ಗೆ ಸಂಪಾದಿಸ್ಕೊಟ್ಟವನೇ ಅಂದ್ರೆ ತುಂಬಾ ಖುಷಿ ಆಯ್ತದೆ. ಈಗ ಅವರು ಗ್ರಾಮೀಣ ಪ್ರತಿಭೆ, ಇಲ್ಲೇ ಗ್ರಾಮೀಣದಲ್ಲಿ ನಿಮ್ ಜೊತೆ ಆಡ್ಕೊಂಡು ಬೆಳೆದಂತ ಹುಡುಗ ಈಗ ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಹೆಸರು ಮಾಡ್ತಾರೆ ಅಂತ ಅಂದ್ರೆ ಕೂಡ ನಿಮ್ಗೆ ಹೇಗೆ ಅನ್ಸುತ್ತೆ? ಗ್ರಾಮೀಣ ಪ್ರತಿಭೆಗಳು ಬೆಳಿಬೇಕು ಅಂತ ಸಾಕಷ್ಟು ಜನಗಳು ಹೇಳ್ತಾರೆ. ಅಂದ್ರೆ ಅದಕ್ಕಿಂತ ಭಾಗ್ಯ ಯಾವ್ದಿದ್ದು? ಇವಾಗ ಹೆಂಗೆ ನಾವು ಇವ್ರನ್ನೆಲ್ಲ ನೋಡ್ತೀವಿ, ಕರ್ನಾಟಕ ಜನತೆ ಈ ತರ ಖುಷಿ ಪಡ್ತಾವ್ರೆ, ಈ ತರ ಇಷ್ಟ ಪಡ್ತಾವ್ರೆ, ಅವ್ರ ಮಾತುಗಳು, ಅವ್ರನ್ನ ಈ ತರ ಇಮಿಕಮ್ಮ ಈ ತರ ಖುಷಿ, ನಿಮ್ ಮಗ ಚೆನ್ನಾಗ್ ಆಡ್ತಾವನೆ, ಚೆನ್ನಾಗಿ ಬೆಳಿಲಿಕ್ಕನಮ್ಮ ಅಂತ ಆಶೀರ್ವಾದ ಮಾಡ್ತಾವ್ರೆ. ಅದಕ್ಕಿಂತ ಭಾಗ್ಯ ನಮ್ಗಿನ್ನೇನಪ್ಪ. ಈಗ ಮೊದಲು ನಿಮ್ಮ ಮಗ ನಿಮ್ಮ ಒಬ್ಬರಿಗೆ ಕೂಡ ಮಗನಾಗಿದ್ದೆ, ಈಗ ರಾಜ್ಯದಾದ್ಯಂತ ಮನೆ ಮಗನಾಗಿರುವಂತದ್ದು. ಈಗ ನಿಮ್ಮ ಜೊತೆ ಏನಾದ್ರೂ ಕೂಡ ಹಂಚ್ಕೊಂಡಿದ್ರೆ ಈ ತರ ಬೆಳಿತೀನಿ, ಈ ತರ ಆಗ್ತಾನೆ ನನ್ನ ಮಗ ಅಂತ ಅನ್ಕೊಂಡಿದ್ರ? ನಮಗೂ ಕನ್ಸಲು ಗೊತ್ತಿಲ್ಲ, ಅವನು ಹೇಳ್ಕಂದಿಲ್ಲ. ಅಂದ್ರೆ ಈ ತರ ಬೆಳೆದವನೆ, ಈ ತರ ಕರ್ನಾಟಕ ಜನ ಈ ತರ ಪ್ರೀತಿ ಕೊಟ್ಟವ್ರೆ, ಸಂಪಾದಿಸವನೆ ಅಂದ್ರೆ ನಮಗೂ ಖುಷಿನೇ. ಅವನು ಅಂದ್ರೆ ನಾವು ಕನ್ಸಲ್ಲೂ ತಿಳ್ಕೊಂಡಿಲ್ಲ ಈ ತರ ಆಯ್ತಾನೆ, ಈ ತರ ಬೆಳೀತಾನೆ ಅಂತ. ಅಂದ್ರೆ ಇವಾಗ ನೋಡ್ತಾ ಇದ್ರೆ, ಎಲ್ರ ಮಾತನ್ನು ಕೇಳ್ತಾ ಇದ್ರೆ ತುಂಬಾ ಖುಷಿ ಐತೆ. ಈಗ ಅವರು ಇಲ್ಲಿಂದ ಇಲ್ಲೇ ಹುಟ್ಟಿ ಬೆಳೆದವರು, ಅವರು ಬೆಂಗಳೂರಿಗೆ ಹೋಗ್ತಾರೆ. ಬೆಂಗಳೂರಲ್ಲಿ ಸಾಕಷ್ಟು ಕಷ್ಟ ದಿನಗಳನ್ನ ಕಳೀತಾರೆ, ಮಲ್ಕೊಳ್ಳೋದಕ್ಕೆ ಜಾಗ ಇರಲಿಲ್ಲ, ಊಟ ಮಾಡೋದಕ್ಕೆ ಊಟ ಇರಲಿಲ್ಲ. ಆ ಕಷ್ಟದ ದಿನಗಳನ್ನ ನೋಡಿದ್ರೆ ಈಗ ಉನ್ನತ ಮಟ್ಟದಲ್ಲಿ ಬೆಳೆದಿದ್ದಾರೆ, ಹೇಗನ್ಸುತ್ತೆ? ಅಂದ್ರೆ ಈಗ ಖುಷಿನೇ, ಅಂದ್ರೆ ತುಂಬಾ ಸಂತೋಷನೇ ಐತೆ. ಅಂದ್ರೆ ಅವನು ಯಾರನ್ನೇ ಆಗ್ಲಿ ಏನೇ ಆಗ್ಲಿ ತುಂಬಾ ಕಷ್ಟದವರಿದ್ರೆ ಅವನು ಯಾವ ತರ ಕಷ್ಟಪಟ್ಟವನೆ, ಆ ತರ ಕಷ್ಟದವರಿದ್ರೆ ಅವನು ಒಂಥರ ಓ ಈ ತರ ನಾನು ಇದ್ದಿ, ಈ ತರ ಅದಿ, ಈ ತರ ಬಂದಿ ಅಂತ ಯಾವ ಜಿಂದಲ್ಲಿ ಆಗಿರ್ಲಿ, ಯಾವ ಜಿಂದಲ್ಲಿ ಕಷ್ಟ ಇರ್ಲಿ, ಯಾವ ಜಿಂದಲ್ಲಿ ಸುಖ ಇರ್ಲಿ ಎಲ್ಲ ಹೇಳ್ಕತ್ತಾನೆ. ಎಲ್ಲನೂ ಕೂತ್ಕೊಂಡು ಅವನು ಇದ್ ಮಾಡ್ತಾನೆ. ಅದೊಂದು ಸಂತೋಷ. ಅಂದ್ರೆ ನನ್ನ ಮಗನ ಹತ್ರ ಯಾವ್ದು ಇನ್ನೂ ಹೇಳ್ಕನಿಲ್ಲ, ಅವ್ನು ಸಿಕ್ತಾಗ ಹೇಳ್ಕೊಂಡು ಖುಷಿ ಪಡ್ತೀನಿ. ಈಗ ಬಿಗ್ ಬಾಸ್ ಅವರು ಕೂಡ ಅವ್ರಿಗೆ 50 ಲಕ್ಷ ಕೊಟ್ಟಿದ್ದಾರೆ, ಒಂದು ಕಾರ್ ಕೊಟ್ಟಿದ್ದಾರೆ. ಅವ್ರಿಗೆ ಈಗ ಕಾರಲ್ಲಿ ಓಡಾಡಬೇಕು ಅಂತ ಕನಸು ಕೂಡ ಕಂಡಿರಲ್ಲ ಗ್ರಾಮೀಣ ವರ್ಗದವರು, ಹಳ್ಳಿಯವರು. ಆಗ ಈಗ ಬಂದಿದೆ, ಹೇಗನ್ಸುತ್ತೆ ನಿಮ್ಗೆ? ಅದಕ್ಕಿಂತ ಭಾಗ್ಯ ಯಾವ್ದಿದ್ದಪ್ಪ ನಮ್ಗೆ. ಯಾವುದು ನೀ ಹೇಳುವಂಗ ಕಾರಲ್ಲಿ ತಿರ್ಗಾಡ್ದವ್ರಲ್ಲ, ಕೂಡ್ರಲ್ಲಿ ತಿರ್ಗಾಡ್ದವ್ರಲ್ಲ. ಅವಾಗ ಈ ಮಗ ಬೆಳೆದು ಈ ತರ ಕೂಟ್ರಲ್ಲಿ ತಿರ್ಗಾಡಿಸ್ತಾನೆ, ಕಾರಲ್ಲಿ ತಿರ್ಗಾಡಿಸ್ತಾನೆ ಅಂದ್ರೆ ಅದಕ್ಕಿಂತ ಸಂತೋಷ ಬೇರೆ ಏನಿತ್ತು. ಇದೇ ತರ ಇರ್ಲಿ, ಇದೇ ತರ ಬಡವ್ರ ಮಕ್ಕಳು ಬೆಳೀಲಿ, ಇದೇ ತರ ಎಲ್ಲ ಬೆಳೆಸ್ಲಿ ಕರ್ನಾಟಕ ಜನ ಅಂತ ಅಮ್ಮ, ಈಗ ಸಾಕಷ್ಟು ಟಿವಿ ನೋಡ್ತಾ ಇರ್ತಾರೆ, ದೊಡ್ಡ ದೊಡ್ಡ ಹೀರೋಗಳನ್ನ ನೋಡ್ತಾ ಇರ್ತಾರೆ. ಈಗ ನಿಮಗ ಅವ್ರ ಅಂತ ಹೀರೋಗಳ ಬಾಯಲ್ಲಿ ಕೂಡ ಬರ್ತಾ ಇದ್ದಾನೆ, ಗಿಲ್ಲಿ ನಟ ಅಂತ ಬರ್ತಿದ್ದಾನೆ. ನಿಮ್ ಖುಷಿ ಹೇಗನ್ಸುತ್ತೆ? ಹೇಗೆ ಹಂಚ್ಕೊಡ್ತೀರಾ ಖುಷಿನ? ಅದ್ರ ಬಗ್ಗೆ ನಮ್ಮ ಖುಷಿ ಅಂದ್ರೆ ತುಂಬಾ ಕರ್ನಾಟಕ ಜನವೇ ಇಷ್ಟಪಡ್ತಾರೆ ಅಂದ್ರೆ ನನಗ್ ಆ ತರ ಖುಷಿ ನನಗೂ ಇರುತ್ತೆ. ಅಂದ್ರೆ ಎತ್ತ ತಾಯಿ ಇಲ್ವಾ, ಈಗ ಎಲ್ಲ ಕರ್ನಾಟಕ ಎಲ್ಲ ಬಂದು ನಿನ್ ಮಗ ಚೆನ್ನಾಗ್ ಆಡ್ತಾವನೆ ಅಮ್ಮ, ನಿನ್ ಮಗ ಚೆನ್ನಾಗ್ ಆಡ್ತಾವನೆ ಅಂದ್ರೆ ಅದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ. ಈಗ ಅವರು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿರುವಂತದ್ದು ತಂದೆ ತಾಯಿಗಳಿಗೆ ಒಂದು ಹೆಚ್ಚಿನ ಖುಷಿ. ತಂದೆನೂ ಕೂಡ ಸಾಕಷ್ಟು ಅರಮನೆ ನೋಡುದು, ನಾವು ಅವರಿಂದ ಅರಮನೆ ನೋಡುದು, ಒಳ್ಳೆ ಮಗ ಅಂತ ಹೇಳ್ಕೊಂಡ್ರು. ನಿಮ್ಮ ಯಜಮಾನ್ರು ಏನಂತ ಹೇಳ್ಕೊಂಡಿದ್ದಾರೆ ಮಗನ ಬಗ್ಗೆ? ಅವನು ತುಂಬಾ ಇಷ್ಟಪಡ್ತಾನೆ, ತುಂಬಾ ಅವಾಗ ಕಂಡ್ರೆ ಐತಿರ್ಲಿಲ್ಲ ಮಗನ, ಇವಾಗ ತುಂಬಾ ಖುಷಿ ಪಡ್ತಾನೆ, ತುಂಬಾ ಇಷ್ಟಪಡ್ತಾನೆ, ತುಂಬಾ ಅವನು ಖುಷಿ ಅವನೇ ಇದು ಮಾಡ್ತಾನೆ. ಅದೇ ಸಂತೋಷ. ಬಿಗ್ ಬಾಸ್ ನೋಡ್ತಾ ಬಂದ ಸಂದರ್ಭದಲ್ಲಿ ಕಾವ್ಯ ಮತ್ತೆ ಇವರಿಬ್ರು ಕೂಡ ಜೋಡಿ ಚೆನ್ನಾಗಿತ್ತು ಅಂತ ಹೇಳ್ತಾರೆ, ಮದ್ವೆ ಆಗ್ಬೇಕಿತ್ತು ಅಂತ ಕೆಲವು ಜನಗಳು ಹೇಳ್ತಾರೆ. ಹೇಗನ್ಸುತ್ತೆ ಅವ್ರ ಜೋಡಿ ಬಗ್ಗೆ ನಿಮ್ಗೆ? ಅವ್ನು ಯಾವ ಹುಡುಗಿ ಇಷ್ಟಪಡ್ತಾನೆ ಆ ಹುಡುಗಿ ಆಗ್ಲಿ ಕಣಪ್ಪ, ನಾವೇನು ಅಭ್ಯಂತರ ಇಲ್ಲ. ನಮ್ಗೆ ಜೋಡಿನೂ ಎಲ್ಲ ಕರ್ನಾಟಕ ಜನ ಇಷ್ಟಪಡ್ತಾರೆ, ನಾವು ಆತರ ಇಷ್ಟಪಡ್ತೀವಿ. ಅಂದ್ರೆ ಅವ್ರವ್ರ ಇಷ್ಟ ಯಾವ ತರ ಅದೇ ಆ ತರ ಆಗ್ಲಿ. ಈಗ ಸುದೀಪ್ ಅವರು ಕೂಡ ಅವ್ರಿಗೆ 10 ಲಕ್ಷ ಬಹುಮಾನ, ಬೇರೆ ಬಹುಮಾನ ಕೊಡಕ್ಕಿಂತ ಹೆಚ್ಚಾಗಿ ಸುದೀಪ್ ಅವರು ಕೂಡ ಅವರ ಕಲೆಯನ್ನ ಮೆಚ್ಚಿ 10 ಲಕ್ಷ ಕೊಡಬೇಕು ಅಂತ ಅವರು ಅಲ್ಲೇ ಸ್ಟೇಜ್ ಮೇಲೆ ಹೇಳ್ತಾರೆ. ಹೇಗನ್ಸುತ್ತೆ ಅದು? ಅದು ತುಂಬಾ ಖುಷಿ. ಸುದೀಪ್ ಸರ್ ನೋಡ್ತೀವಿ ಅಂತಲೇ ನಮ್ ಕನ್ಸಲ್ ಕಂಡಿರ್ಲಿಲ್ಲ. ಸುದೀಪ್ ಸರ್ ನೋಡಿ ಈ ತರ ನಮಗ್ ಕೊಡ್ತೀವಿ ಅಂತ ಹೇಳಿದಾಗ ಅಯ್ಯೋ ಅದಕ್ಕಿಂತ ಭಾಗ್ಯ, ಅದಕ್ಕಿಂತ ಸಂತೋಷ ಒಂದೂ ಇಲ್ಲ. ತುಂಬಾ ಸಂತೋಷ ಪಟ್ಟು. ಮೇಡಮ್, ಈಗ ಅವ್ರು ಬರ್ಬೇಕು, ಎಷ್ಟು ಗಂಟೆಗೆ ಬರ್ತಾರೆ? ಅವ್ರು ಎಷ್ಟು ಗಂಟೆಗೆ ಇಲ್ಲಿ ಬರ್ತೀವಿ ಅಂತ ಹೇಳಿದ್ರೆ ಸಂಭ್ರಮಾಚರಣೆ ಯಾವ ರೀತಿ ಮಾಡ್ಬೇಕು ಅಂತ ಮನೇಲಿ ಅನ್ಕೊಂಡಿದ್ದೀರಾ? ಅದು ನಮ್ಗೆ ಮೊಬೈಲ್ ಇಲ್ಲ, ನಮ್ಗೇನು ಗೊತ್ತಾಗುದಿಲ್ಲ. ಆದ್ರೆ ಮೊಬೈಲ್ ಇರೋರು ಹೇಳಿದ್ರೆ ನಮ್ಗೆ ಗೊತ್ತಾಯ್ತಾ, ನಮ್ಗೆ ಅದೆಲ್ಲ ಗೊತ್ತಾಗೋಲ್ಲ. ಅವ್ರು ಸಂತೋಷ ಖುಷಿ ಐತೆ. ಅಂದ್ರೆ ನನ್ ಮಗ ಇಲ್ಲಿಗೆ ಬಂದಾಗ ನಾನು ಖುಷಿ ಪಡ್ತೀನಿ, ನಾನು ಕರ್ನಾಟಕದ ಜನ ಈ ತರ ಅವ್ರೆ ಅಂತ ಹೇಳ್ಕತ್ತೀನಿ, ಖುಷಿ ಪಡ್ತೀನಿ. ಜನಗಳೆಲ್ಲ ಈಗ ಅಕ್ಕಪಕ್ಕ ಗ್ರಾಮೀಣದ ಪ್ರದೇಶಗಳಲ್ಲಿ ಬಂದಂತ ಜನರು ಕೂಡ ವಿಶ್ ಮಾಡ್ತಿದ್ದಾರೆ, ಶುಭ ಕೋರ್ತಿದ್ದಾರೆ. ನಿಮ್ಗೆ ಇದ್ರ ಬಗ್ಗೆ ಹೇಗನ್ಸುತ್ತೆ ಗ್ರಾಮೀಣದಲ್ಲಿ? ತುಂಬಾ ಸಂತೋಷ. ನಾನು ಯಾವಾಗ್ಲೂ ಕರ್ನಾಟಕದ ಜನ ಇದೇ ತರ ಪ್ರೀತಿಸ್ತೀನಿ, ಇದೇ ತರ ಇರ್ತೀನಿ, ಇದೇ ತರ ಆಸೆಯಿಂದ ಮಾತಾಡಿಸ್ತೀನಿ. ಅದೇ ಇಷ್ಟು ಗಿಲ್ಲಿಯವರ ತಾಯಿಯ ಮಾತಾಗಿರುವಂತದ್ದು.
ಸ್ವಗ್ರಾಮ ಅವರ ದಡದಪುರ ಏನಿದೆ ಈ ಗ್ರಾಮದಲ್ಲಿ ಬರುವಂತ ನಿರೀಕ್ಷೆ ಇರುವಂತ ಕಾರಣದಿಂದಾಗಿ ಸಾಕಷ್ಟು ಅಕ್ಕಪಕ್ಕದಲ್ಲಿರುವಂತಹ ಗ್ರಾಮದ ಜನರು ಕೂಡ ಈಗ ಬಂದು ಅವರಿಗೆ ಶುಭವನ್ನ ಕೋರ್ತಿದ್ದಾರೆ. ಬರುವಂತ ನಿರೀಕ್ಷೆ ಇರುವಂತ ಕಾರಣದಿಂದಾಗಿ ಅವರನ್ನು ಸಂಭ್ರಮದಿಂದ ಬರಮಾಡ್ಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಪ್ರೇಮ್ ಮಂಡ್ಯ.